ಕೊಟ್ಟು ಎಷ್ಟು ಮಾಡ್ಕೊಟ್ಟೆ? 70,000 ಮಾಡ್ಕೊಟ್ಟು ಮಾಡ್ಕೊಟ್ರಲ್ಲ. ಇದು ಕಾರಣ ಸ್ವಲ್ಪ ಜಾಸ್ತಿ ಆಗುತ್ತಾ? 1 ಅವರ್ ಜಾಸ್ತಿ ಆಯ್ತು. 1 ಅವರ್ ಜಾಸ್ತಿ. 1 ಅವರ್ ಕೆಲಸ 1 ಅವರ್ ಏನು ನಮ್ಮ ಗಿರಿಕಿಂತ 1 ಅವರ್ ಏನು ಸಮುದ್ರಕ್ಕೆ 1 ಅವರ್ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಎಲ್ಲ ಅಂದ್ಬಿಟ್ಟು ಈ ಕಡೆ ಮುಂದೆ ಹೋಗ್ಬೋದು. ನಾವು ಚಿಕ್ಕಮಂಗ್ಳೂರು ಬಿಟ್ಟು ಎಲ್ಲಿ ಹೋಗ್ಬೇಕಾ? ಇದಕ್ಕಿಂತ ಬೇಕಾ? ಇರೋ ಕೊಳ್ಳಗಳಿಗೆ ಹೋದ್ರೆ ಆಯ್ತು ಬಿಡ. ಹಾಂ 70,000 ಇನ್ನೊಂದು ಬೇಡ ಯಾರು ಕಮ್ಮಿ ಮಾಡ್ತೀನಿ. ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಫ್ರೆಂಡ್ಲಿ ಬಜೆಟಲ್ಲಿ ಮಾಡಬೇಕು ಅಂದರೆ ಅವೆಲ್ಲ ಕರ್ಕೊಂಬ ಸರ್. ನೀವೆಲ್ಲ ಅವೆಲ್ಲ ಎರಡೆಲ್ಲ ತುಂಬ ಹೋಗ್ತಲ್ಲ ಕಟ್ಟೋರು ತಗೊಂಡು ಎಲ್ಲ ವೆಹಿಕಲ್ ಚಾರ್ಜ್ ಅವ್ರಿಗೆ ಬಾಡಿಗೆ ಸಂಜೆ ಅವಸ್ಥೆ ಸಂಜೆ ಎಲ್ಲ ತುಂಬ ಡ್ರಮ್ ಇಲ್ಲ ಅಂದಿಲ್ಲ. ಇಲ್ಲ ಡ್ರಮ್ ಯಾವುದು ಸಾಮಾನ್ಯ ಒಂದು 40 ಬೈಕ್ ಇದೆ ಜನರಲ್ಲಿ. ಎಲ್ಲಿ ಹೋಗೋದು ಯಾರು ಕಾಂಟ್ರಾಕ್ಟ್ ಗೊತ್ತಿಲ್ಲ. ಯಾರು ಬರ್ತಾರೆ ಯಾರು ಜನರಿಗೆ ಬರೋದು 60 ಜನ ಹೋಗೋದು ಗೊತ್ತಿಲ್ಲ. ನನಗೇನು ಬೈಕ್ ತಗೊಂಡು ಬೈಕ್ ಇಲ್ಲ. ನಾವು ಹೊಸ ತಂದು ಕಂಚಿ ಮೇಲೆ ಎಲ್ಲ ಹಾಕಿರಲ್ಲ. ನೀಟಾಗಿ ಅದು ರೆಡಿ ಮಾಡ್ಕೊಳ್ತೀವಿ. ಕಂಚಿ ಮೇಲೆ ನೋಡಿಲ್ಲ. ಕಂಚಿ ಮೇಲೆ ಎಲ್ಲ ಸರ್ ನಮ್ಮ ಕಡೆ ಹಾಕಿರ್ತಾರೆ. ನೀವು ಕರ್ಕೊಂಡ್ಬಂದ್ಬಿಟ್ಟು ದೂರ ಅನ್ಕೊಳ್ಳಲ್ಲ ಹೇಳ್ತೀನಿ. ನೀವು ಅಂದ್ರೆ 60 ಕಿಲೋಮೀಟರ್ ಅಂದರೆ ಅವ್ರು 4 ಗಂಟೆಯಲ್ಲಿ ಬರೋಕ್ಕಾಗಲ್ಲ. ಟೈಮ್ ಕಡೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಹಂಗಲ್ಲ ಅದಕ್ಕೆ ಕೊಟ್ಬಿಡೋದು. ಕರೆದ್ಬಿಟ್ಟು ಇಂಡಿಕೆ ನೆಲ್ಲ ಕೊಟ್ಟು ಕರೆದ್ಬಿಟ್ಟು ತೋರಿಸಿ ಒಂದು 2-3 ಜನ ಅವ್ರು ಬುಕ್ಕೆ ಮಾಡ್ಕೊಂಬಿಡ್ತಾರೆ. ನಿಮ್ಮ ಒಳಗೆಲ್ಲ ನೀಟಾಗಿ ಎಕ್ಸ್ಪೆಕ್ಟ್ ಮಾಡಿ ರೆಡಿ ಮಾಡಿಕೊಟ್ಟು ಇದನ್ನೆಲ್ಲ ಕಟ್ಟಿ ಹುಡುಗರು ಬರೋಕೆಲ್ಲಿ ಗಂಟೆ ತೋರಿಸ್ತೀನಿ. ಅವು ಎಷ್ಟು ವಯಸ್ಸಲ್ಲಿ ಎಲ್ಲ ಎಲ್ಲ ಪೂರ್ತಿ ರೆಡಿ ಮಾಡಿ ಅವ್ರು ಜವಾಬ್ದಾರಿ ಅವರೇ ಮಾತಾಡ್ಕೊಂಡು ಅವರೇ ಎಲ್ಲ ಟೈಮ್ ಕೊಟ್ಟು ಓಕೆ ನೀಟಾಗೆಲ್ಲ ರೆಡಿ ಮಾಡ್ಕೊಟ್ಟು ನೀಟಾಗೆಲ್ಲ ಹೋಗುತ್ತೆ ಮುಗ್ದಾಯ್ತು. ಇನ್ನು ಸ್ವಾಮಿಗಳು ಇರ್ತಾರೆ ದುಡ್ಡು ಸಿಗುತ್ತಲ್ಲ ಅಷ್ಟೊಂದೆಲ್ಲ ಯಾವ ಕ್ಲೀನ್ ಮಾಡೋಕ್ಕೆ ನಮಗೆ ಅದು ಸರ್ ಎಲ್ಲ ನಿಮ್ಮ ಗದ್ದೆ ನಮ್ಮ ಆಜುಬಾಜಲ್ಲಿದ್ದರೆ ನೀವು ಜನಕ್ಕೆ ಕಲಿಯೇ ಮಾಡಬೇಕು. ನಾನೇ ರೋಟ ಕಟ್ಕೊಂಡು ಹೊಡೆದು ರೆಡಿ ಮಾಡಿ ಅದನ್ನು ಆಳಿ ಹೆಂಗೆ ಮಾಡಿಸ್ಬೇಕು ಅಂತ ಬರ್ತಾ ಇದ್ದೆ. ಅಪ್ಪನ ಮೇಲೆ ಗದ್ದೆ ಕಲೆಕ್ಟ್ ಮಾಡಲ್ಲ. ನಾನು ಕೆಲಸ ಆಯ್ತು ಅವ್ರು 30 ವರ್ಷ ಗದ್ದೆ ಬಂದಿಲ್ಲ. ಹೆಂಗೆ ಮಾಡೋದು ಅವ್ರು ಹೇಳ್ಕೊಂಡ್ರಲ್ಲ ಸ್ಟಾರ್ಟಿಂಗ್ ಎಲ್ಲ ಹಿಂಗೆ ಮಾಡೋದು ಗದ್ದೆ ಬರ್ತಿಲ್ಲ. ವಾಪ ನೀವು ಮಾಡ್ಕೊಂಡು ನಾವು ದುಡಿಯೋಕೆ ಹೋಗ್ತಿದ್ದು ನಾವು ತಿಳಿ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದು ಹಿಂಗಾಗೋದು. ಸಡನ್ ನಾವು ದುಡ್ಡು ಗೊತ್ತಾಗದೇ ಬಂದಿಲ್ಲ. 3 ವರ್ಷ ಕಾಲಿಗೆ ಬಿಟ್ಟಿದ್ದೆ ಜಮೀನು ಹಾಳ್ಬಿಟ್ಟಿದ್ದೆ. ಕೆಲಸ ಮಾಡಿಲ್ಲ. 3 ವರ್ಷದಲ್ಲಿ ನೆಕ್ಸ್ಟ್ ಹಾಕಿದ್ರೆ ಪುಸ್ತಕ ಕೂತೀನಿ ನಾನು. 3 ವರ್ಷ ಅಪೋಸಿಟ್ ಅಪೋಸಿಟ್ ಬೋನಸ್ ಇದೆ. ಚೆನ್ನಾಗಿ ಬಂತು. ಹೇಳ್ಕೊಂಡು ಗಾಡಿ ಅಲಸೆ ಬಂದಿದ್ದ. ಅಲಸೆ ಬಂದಿದ್ದ ಗಾಡಿ ಅವಾಗ ಯಾವ ಪಾಠ ಆಗಿಲ್ಲ. ಯಾವ ಖಾಲಿ ಜಮೀನು ಇವೆಲ್ಲ ಇವೆಲ್ಲ ಸ್ವಲ್ಪ ಖಾಲಿ ಜಮೀನು. ಬಟರ್ ಫುಡ್ ಗಿಡಕ್ಕೆ ಇದು ಹಾಂ ಬಟರ್ ಫುಡ್ ಸರ್ ನಂದು ಬಟರ್ ಫುಡ್ ಕಾಯಿ ಬಿಟ್ಟೈತಿ ಹೂ ಬಿಟ್ಟೈತಿ ಮತ್ತೆ ಸರ್ ಒಳ್ಳೆ ರೇಟ್ ಐತೆ ಸರ್ ಬಟರ್ ಫುಡ್ಗೆ 80 ರೂಪಾಯಿ. ಅದು ಕಾಮಧೇನು ಎಷ್ಟು ನೋಡೋದಿಲ್ಲ. ಇದಾವಾಗ ರೀತಿ ಅಂತ ಕೇಳಿದ್ರೆ 23 ಆಯ್ತು ಸರ್. ಇದೆಲ್ಲ ಅರಿಕೆಲ್ಲ ಬಿಡೋಲ್ಲ ಸರ್ ಪೂರ್ತಿದು ಶೀತ ಆಗ್ಬಿಟ್ಟಿದೆ. ಶೀತ ಆಗ್ಬಿಟ್ಟು ಬಾಳ್ಬಿಟ್ಟು ಹಂಗೆ ಆಗೋದು. ಹಾಂ ಬೇಜಾರಾಯ್ತು ಅದಕ್ಕೆ. ಆಮೇಲೆ ಟೈಮ್ ಟೈಮ್ ಏನು ಊಟ ಕೊಟ್ಟಿಲ್ಲ. ಹಾಂ ಎಲ್ಲ ಗಿಡ ರೆಡಿ ಮಾಡೋಣ ಎಲ್ಲ ಮಾಡಿದ್ದಾನೆ. ಅವ್ನು ಯಾವ ಗೊಬ್ಬರ ಕೊಡ್ಬೇಕು ಅಂತ ಗೊತ್ತಿಲ್ವಲ್ಲ. ಕೆಂಪನಲ್ಲಿ ಕರಿಬೋದು ಅಲ್ಲೇ ಮಸಿ ಜಮೀನು ಸರ್. ಭಯಂಕರ ಅವ್ರು ಒಳ್ಳೆ ಮೆಣಸಿನಕಾಯಿ ಯಾವುದು ಇದು ಕಟ್ಟಾಗಿ ಹೋಗಿ ಕೊಟ್ಟರೆ ಒಳ್ಳೆ ಬೆಳೆ ಬೇಕು ಸರ್. ನಿಮಗೆಲ್ಲರೂ ಮೇನ್ ರೋಡಲ್ಲಿ ಇಟ್ಕೊಂಡು ನಾನು ಯಾಕೆಲ್ಲ ಮಾಡ್ಕೊಳ್ಳಿ. ಒಳಗಡೆ ಇಲ್ಲಿ ಅಲ್ಲಿಂದ ಬಂದು ಮಾಡೋದು ಭಯಂಕರ ತಗೊಂಡು ಟಫು ಮಾಡೋಣ. ಒಂದು ಇಲ್ಲಿಗೆ ಕಸ್ಟಮರ್ ಜನ ಗೊತ್ತಿಲ್ಲ. ಇಲ್ಲಿಗೆ ಲೇಔಟ್ ಕೂಡ ಕಸ್ಟಮರ್ ಸೀರೆ ಕೊಟ್ಟಿರಲ್ಲ. ಯಾರು ಇಲ್ಲ ಜಾಗ ಜಮೀನು ಕೆಲಸ ಮಾಡ್ತಿಲ್ಲ. ಆಗಲ್ಲ ಅದೆಲ್ಲ ಸೀರೆ ಹೋಗೋ ಜಾಗ ಇಲ್ಲ. ಅದು ಲೇಔಟ್